ಅಜ್ಜಿ ಫೋನ್ ನಂಬರ್ ಐತಾ ನಿಮ್ದು? ಅಂತ ಇಲ್ಲಪ್ಪ, ಬ್ಯಾಂಕ್ ಅಕೌಂಟ್ ನಂಬರು, ಅದನ್ನು ಮಾಡಿಸಿಲ್ಲ. ಅಕೌಂಟ್ ನಂಬರು ಮಾಡಿಸಿಲ್ಲ. ಈಗ ರೇಷನ್ ಕಾರ್ಡ್ ಅದು ಇದು ಇದೆಯಾ ನಿಂಗೆ? ಅದ ರೇಷನ್ ಕಾರ್ಡ್, BPL BPL. ಮನೆಗೆ ಅಕ್ಕಿ ಗಿಕ್ಕಿ ಎಲ್ಲ ಬರುತ್ತೆ? ಅದು ಬರ್ತದೆ ತಿಂಗಳ? ತಿಂಗಳ ಅದು ಅನುಕೂಲ ಆಗಿದೆ. ಮನೆ ಬಾಡಿಗೆ? ಮನೆ ಬಾಡಿಗೆ ಕಟ್ಟಬೇಕು. ಏನ್ ಕೇಳ್ಕೊಂತಿ ಕೊನೆಗೆ ವೀಕ್ಷಕರಿಗೆ? ಅಯ್ಯೋ, ಏನೋ ಧರ್ಮ ಬದುಕಲಿ, ವೈಶ್ಯವಾದವ ಅಂದ್ರೆ ಕೊಡ್ಲಿ. ಆಗ ನಾವ್ ಏನ್ ಕೇಳೋಕದ? ಅವ್ರಿಗೇನು ಕೊಟ್ಟು ಮಾಡಿ ಕಡಿದಾವ? ಅವ್ರಾಗಿದ್ದವ್ರು ಸಂತೋಷ ಪಟ್ಟರು ಕೊಡ್ಬೋದು. ನಮಸ್ತೆ ವೀಕ್ಷಕರೇ, ಬದುಕಿನ ಬುತ್ತಿಗೆ ತಮಗೆ ಆಧಾರದ ಸ್ವಾಗತ. ಬದುಕಿನ ಬುತ್ತಿಯ ಮೊದಲನೇ ಹೆಜ್ಜೆ ಇಟ್ಟ ದಿವಸ ನನಗಿನ್ನೂ ನೆನಪಿದೆ ಗೆಳೆಯರೆ. ಇಷ್ಟು ದೂರ ಪ್ರಯಾಣ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಪುಟ್ಟ ಹೆಜ್ಜೆ ಆಗಿತ್ತು, ತುಂಬ ಪುಟ್ಟ ಕನಸಿನೊಂದಿಗೆ ಬದುಕಿನ ಬುತ್ತಿ ಶುರುವಾಗಿತ್ತು ಗೆಳೆಯರೆ. ಇವತ್ತು ಅದು ಬೆಳೀತಾ ಇರೋ ರೀತಿ ನಿಜಕ್ಕೂ ಖುಷಿ ವಿಚಾರ. ಅದು ಅಲ್ಲದೆ ನಾನು ಅದನ್ನು ಬೇರೆ ಬೇರೆ ಬದಲಾವಣೆಗಳೊಂದಿಗೆ ತಮ್ಮ ಮುಂದೆ ಹಾಜರುಪಡಿಸ್ತಾ ಹೋದೆ. ನೀವು ಅದನ್ನು ಒಪ್ಕೊಳ್ತಾ ಹೋದ್ರಿ. ಇವತ್ತು ನಿಜಕ್ಕೂ ಖುಷಿ ವಿಚಾರ. ಏನು ಅಂತ ಹೇಳಿದರೆ, ಈ ಥರದ್ದು ನಮ್ಮ ತಾಯಿ ಅಕ್ಕ ತಂಗಿಯರು ಏನು ಬೀದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ, ಆಮೇಲೆ ಅನ್ನ ಸೇವೆ ಮಾಡ್ತಾರೆ. ಅವರಿಗೆ ನಾನು ಮಾತಾಡ್ತಾ ಅವ್ರ ಕಷ್ಟಗಳನ್ನ ಕೇಳ್ತಾ ತಮ್ಮ ಮುಂದೆ ಒಂದಿಷ್ಟು ಅಭಿಪ್ರಾಯಗಳನ್ನ ಮಂಡಿಸಿದ್ದೆ. ದಯವಿಟ್ಟು ಇವ್ರಿಗೇನಾದರೂ ಸಹಾಯ ಇದ್ದರೆ ಮಾಡ್ತೀರಾ ಅಂತ ಕೇಳ್ಕೊಂಡಿದ್ದೆ. ನೀವು ಸ್ಪಂದಿಸಿದ್ರಿ ಗೆಳೆಯರೆ, ಅದು ನಿಜಕ್ಕೂ ಖುಷಿಯಾದ ವಿಚಾರ. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಏನು ಹೇಳಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಹಣ ಸಹಾಯ ಅಲ್ಲದೆ ಈ ಥರದ್ದು ಆದಾಗ ಅವರಿಗೆ ನಾವು ನಮ್ಮವರು, ಅಣ್ಣ ತಮ್ಮ, ನಮ್ಮಿಂದ ಇನ್ಯಾರೋ ಇದ್ದಾರೆ, ನಮ್ಮಿಂದ ಜನ ಇದ್ದಾರೆ, ನಮಗೂ ಬಂಧು ಬಳಗ ಇದ್ದಾರೆ, ನಾವು ಅನಾಥರಲ್ಲ ಅನ್ನೋ ಪ್ರಜ್ಞೆ ಅವರಿಗೆ ಬಂದರೆ ಈ ಶ್ರಮ ಸಾರ್ಥಕ ಅಂತ ಅನ್ಕೋತೀನಿ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೆ, ನಿಜಕ್ಕೂ ಗೆಳೆಯರೆ, ಕೆಲವೊಬ್ಬರು ಕೇಳ್ತೀರಿ ನಿಮ್ಮ ಅಕೌಂಟ್ ನಂಬರು ಹಾಕಿದ್ದೀರಿ, ಏನಿದ್ರು ಉದ್ದೇಶ ಅಂತ. ಉದ್ದೇಶ ಇಷ್ಟೇ ಗೆಳೆಯರೆ, ನಾವು ಕೂಡ ಇನ್ನೂ ಅಂಬೆಗಾಲಿಡ್ತಾ ಬೆಳೀತಾ ಇರೋರು, ನಾವು ತುಂಬ ಬೆಳೀತಾ ಇದ್ದೀವಿ. ನನ್ನ ಹಿಂದೆ ಕೂಡ ಒಂದು ದೊಡ್ಡ ಟೀಮ್ ಕೆಲಸ ಮಾಡ್ತಾ ಇದೆ. ನಿಮಗೆ 10-15 ನಿಮಿಷದ ವಿಡಿಯೋ ತಲುಪಬೇಕಾದ್ರೆ 2 ದಿವಸದ ಕೆಲಸ ಗೆಳೆಯರೆ. ಇಲ್ಲಿಗೆ ನಾನು ಇದು ಸೇರಿ 305 ವಿಡಿಯೋಗಳನ್ನ ಮಾಡಿ ತಮ್ಗೆ ಹಾಕಿದ್ದೀನಿ. ಅದು ತುಂಬ ಶ್ರಮ ಕೇಳುತ್ತೆ, ಟೈಮ್ ಕೇಳುತ್ತೆ, ಹಣ ಕೇಳುತ್ತೆ, ಎಲ್ಲವನ್ನು ಕೇಳುತ್ತೆ ಗೆಳೆಯರೆ. ಯೂಟ್ಯೂಬಿಂದ ನಿಮಗೆ ಸಹಾಯ ಬರಲ್ವಾ ಅಂತ ನೀವು ಕೇಳಬಹುದು. ಇನ್ನೂ ನನಗೆ ಶುರುವಾಗಿಲ್ಲ. ಶುರುವಾದ ದಿವಸ ಖುಷಿಯಿಂದ ತಮ್ಮ ಮುಂದೆ ಹಂಚ್ಕೋತೀನಿ. ಆಮೇಲೆ ಆ ದಿವಸ ಬೇಗ ಬರಲಿ ಅಂತ ಆಸೆನೂ ಪಡ್ತೀವಿ ನಾವೆಲ್ಲ. ಅದಕ್ಕೋಸ್ಕರ ಹಾಕಿದ್ದೀನಿ. ಆ ಹಣ ಹಾಕಿದರೆ ನಿಮಗೆ ಇಂಥವ್ರಿಗೆ ಯಾರಿಗೋ ಸಣ್ಣ ಪುಟ್ಟ ಸಹಾಯ, ತುಂಬ ಹೇಳೋಕ್ಕಾಗದಷ್ಟು ಸಂಕಟಗಳನ್ನ ಅನುಭವಿಸೋ ಜೀವಿಗಳು ತುಂಬ ಇದೆ. ಅಂಥವ್ರಿಗೇನೋ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಕ್ಕೆ ಅದಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ನನ್ನ ಅಕೌಂಟ್ ನಂಬರನ್ನ ಇದರಲ್ಲಿ ಹಾಕಿದ್ದೀನಿ. ಅನ್ಯಥಾ ಭಾವಿಸಬೇಡಿ. ನಿಮ್ಮ ಹಣ ಪೋಲೆ ಎಲ್ಲಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಆ ಸದುದ್ದೇಶದಿಂದನೇ ಬದುಕಿನ ಬುತ್ತಿ ಅನ್ನುವ ಈ ನನ್ನ ಪ್ರಯಾಣ ಶುರುವಾಗಿದೆ. ದಯವಿಟ್ಟು ಯಾರಿಗೂ ಅಪನಂಬಿಕೆ ಬೇಡ ಗೆಳೆಯರೆ. ಅಪನಂಬಿಕೆ ಬರೋದು ಸಹಜ. ಯಾಕೆ ಅಂದರೆ ಎಲ್ಲಿ ಮಿಸ್ಯೂಸ್ ಆಗಿಬಿಡುತ್ತೋ, ಎಲ್ಲಿ ಚೀಟಿಂಗ್ ಮಾಡಿಬಿಡ್ತಾರೋ, ಎಲ್ಲಿ ಇನ್ನೇನೋ ನಮಗೆ ಮೋಸ ಮಾಡ್ತಾರೋ ಅನ್ನೋ ನಿಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ. ತೊಂದರೆ ಏನಿಲ್ಲ, ಸಹಜ ಕೂಡ. ಅದಕ್ಕೆ ನಾನಿದ್ದೀನಿ. ನನ್ನ ಮೇಲೆ ಭರವಸೆ ಇಡಿ, ಬದುಕಿನ ಬುತ್ತಿ ಚಾನಲ್ ಮೇಲೆ ಭರವಸೆ ಇಡಿ. ದಯವಿಟ್ಟು ನಿಮ್ಮ ಹಣ ಸದುಪಯೋಗ ಆಗುವ ಥರ ನಾನು ನೋಡ್ಕೊತೀನಿ ಅಂತ ಹೇಳ್ತಾ, ಇವತ್ತು ಅಜ್ಜಿ ಹತ್ರ ಬಂದಿದ್ದೀನಿ. ನೀವು ಅಜ್ಜಿ ಎಪಿಸೋಡ್ ನೋಡಿದ್ದೀರಿ. ಅಜ್ಜಿಗೆ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ. ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಇಲ್ಲ ಅವ್ರಿಗೆ, ಏನೇನು ಆಧಾರ್ ಕಾರ್ಡೇ ಇಲ್ಲ, ಎಂಥದ್ದು ಇಲ್ಲ ಅವ್ರ ಹತ್ರ ಪಾಪ. ಹಾಗಾಗಿ ನನ್ನ ಅಕೌಂಟ್ ನಂಬರೇ ಹಾಕಿದ್ದೆ. ನೀವು ಅದಕ್ಕೆ ಹೆಲ್ಪ್ ಮಾಡಿದ್ದೀರಿ, ಅದು ಭಾಳ ಖುಷಿ ವಿಚಾರ. ತಲುಪಿಸೋಣ ಅಂತ ಬಂದಿದ್ದೀನಿ. ಕಾಣಿಕೆ ಚಿಕ್ಕದಾದರೂ ಕೂಡ ಆತ್ಮವಿಶ್ವಾಸ ದೊಡ್ಡದು. ಅದನ್ನು ನಾನು ಅವ್ರಿಗೆ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಬನ್ನಿ ಅಜ್ಜಿ ಹತ್ರ ಮಾತಾಡೋಣ. ಗೆಳೆಯರೆ, ಮಹಾದೇವಮ್ಮ ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. ನಾನು ಇವ್ರ ಎಪಿಸೋಡನ್ನು ನಿಮಗೆ ಹಾಕಿದ್ದೆ, ರಿಕ್ವೆಸ್ಟು ಮಾಡ್ಕೊಂಡಿದ್ದೆ. ಅವರಿಗೆ ಫೋನ್ ನಂಬರೂ ಇಲ್ಲ, ಅಕೌಂಟ್ ನಂಬರೂ ಇಲ್ಲ. ದಯವಿಟ್ಟು ಯಾರ ಇದ್ದರೆ ಸಹಾಯ ಮಾಡಿ ಅಂತ ನಾನೇ ಕೇಳ್ಕೊಂಡಿದ್ದೆ. ನೀವು ಸ್ಪಂದಿಸಿದಿರಿ, ಅದಕ್ಕೆ ಅಜ್ಜಿ ಮುಂದೆ ನಿಂತಿದ್ದೀನಿ. ಖುಷಿ ಆಗ್ತಿದೆ. ಆಮೇಲೆ ಅಜ್ಜಿಗೆ ಇನ್ನೊಬ್ಬರು ಸ್ನೇಹಿತರು ನಮ್ಮವ್ರು ಕೇಳಿದ್ರು, ಓಲ್ಡ್ ಏಜ್ ಪೆನ್ಷನ್ ಅವ್ರಿಗೆ ಬರಲ್ವಾ ಅಂತ. ನಾನು ಈಗ BBMP ಆಫೀಸಿಂದನೇ ಬರ್ತಾ ಇದ್ದೀನಿ ಗೆಳೆಯರೆ. ಓಲ್ಡ್ ಏಜ್ ಪೆನ್ಷನ್ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಬಂದಿದೆ ಸರ್ಕಾರದಿಂದ. ಅದಕ್ಕೆ BPL ಕಾರ್ಡ್ ಮಸ್ಟ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು ಅಂತ ಹೇಳ್ತಾರೆ, 5 ಪಾಸ್ಪೋರ್ಟು. ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲ ಇವ್ರ ಹತ್ರ, ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಬ್ಯಾಂಕ್ ಅಕೌಂಟ್ ನಂಬರು, ಆಮೇಲೆ BPL ಕಾರ್ಡು, 5 ಪಾಸ್ಪೋರ್ಟು,
ಆಮೇಲೆ ನಿಮಗೆ ಆಧಾರ್ ಕಾರ್ಡು, ಆಮೇಲೆ ಏಜ್ ಪ್ರೂಫ್ ಕೇಳಿದ್ದಾರೆ. ಮೋಸ್ಟ್ಲಿ ಅದು ಆಧಾರ್ ಕಾರ್ಡ್ ಸಾಕು ಅಂತ ಅನಿಸುತ್ತೆ. ಯಾರಾದರೂ ಸಂಧ್ಯಾ ಸುರಕ್ಷಾ ಯೋಜನೆ ಮಾಡಬೇಕಾದ್ರೆ ಇಷ್ಟನ್ನು ನೆನಪಿಟ್ಕೊಳ್ಳಿ: 5 ಪಾಸ್ಪೋರ್ಟು, 1 ಆಧಾರ್ ಕಾರ್ಡು, BPL ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು. ಇಷ್ಟಿದ್ರೆ ನೀವು ಪಕ್ಕದ ನಿಮ್ಮ BBMP ಆಫೀಸ್ಗೆ ಹೋದರೆ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಕೇಳಿದರೆ ನಿಮಗೆ ಅದನ್ನು ಹೆಲ್ಪ್ ಮಾಡ್ತಾರೆ, ನಿಮಗೆ ಅದು ಸಿಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಏಜ್ ಪ್ರೂಫ್ ಅಂತ ಕೇಳ್ತಾರೆ, ನಿಮಗೆ ಅದು ಆಧಾರ್ ಕಾರ್ಡಲ್ಲಿ ಇರುತ್ತೆ. ಅಜ್ಜಿದು ಕೂಡ ಅದನ್ನೆಲ್ಲ ಡಾಕ್ಯುಮೆಂಟನ್ನು ನಾನು ರೆಡಿ ಮಾಡಿಕೊಂಡು ಒಂದು ಬ್ಯಾಂಕ್ ಅಕೌಂಟನ್ನು ಆ ಅಮ್ಮನಿಗೆ ಮಾಡಿಸಿ ನಾನು ಓಲ್ಡ್ ಪೆನ್ಷನ್ ಏಜು ಸಂಧ್ಯಾ ಸುರಕ್ಷಾ ಅವರಿಗೆ ಬರೋ ಥರ ಮಾಡಿನೂ ಕೊಡ್ತೀನಿ ಅಂತ ತಮ್ಮ ಮುಂದೆ ಹೇಳ್ತೀನಿ. ಈಗ ಖುಷಿ ವಿಚಾರ ಏನಂದರೆ, ತಾವು ತಲುಪಿಸಿದ ಏನು ಸೇವೆ, ತಾವು ದುಡಿದ ತುತ್ತಿನ ಚೀಲದಲ್ಲಿ ಬದುಕಿನ ಬುತ್ತಿಯ ಒಂದು ತುತ್ತು ಅನ್ನ ನಮಗೆ ಹೆಲ್ಪ್ ಮಾಡಿದಿರಿ, ಅಜ್ಜಿಗೆ ತಲುಪಿಸು ಅಂತ ಹೇಳಿದಿರಿ. ನಾನು ಅದಕ್ಕೆ ಬಂದಿದ್ದೀನಿ ಗೆಳೆಯರೇ. ಹಣ ದೊಡ್ಡದಲ್ಲ, ಇಲ್ಲಿ ಆತ್ಮವಿಶ್ವಾಸ ದೊಡ್ಡದು ಅಂತ ಆಲ್ರೆಡಿ ಹೇಳಿದ್ದೀನಿ. ಆ ಅಜ್ಜಿಗೆ ಅಣ್ಣನೋ, ತಮ್ಮನೋ, ಮಕ್ಕಳು, ಮೊಮ್ಮಕ್ಕಳು, ಇನ್ಯಾರೋ ನನ್ನಿಂದಿದ್ದಾರೆ, ಸಮಾಜ ಇದೆ ನನ್ನಿಂದೆ, ನಾನು ಒಬ್ಬಂಟಿಗರಲ್ಲ ಅನ್ನೋ ಭಾವನೆ ಇದರಿಂದ ಬರುತ್ತೆ. ಆ ಖುಷಿ ಸಾಕು ನಮಗೆ ಗೆಳೆಯರೇ. ದಯವಿಟ್ಟು ನಿಮ್ಮ ಋಣಕ್ಕೆ ನಾನು ನಮ್ಮ ಬದುಕಿನ ಬುತ್ತಿ ಯಾವತ್ತೂ ಋಣಿಯಾಗಿರುತ್ತೆ. ಬನ್ನಿ, ಅಜ್ಜಿಗೆ ನಾನು ಹಸ್ತಾಂತರಿಸ್ತೀನಿ ತಮ್ಮ ಈ ಥರದ್ದು. ಇದನ್ನು ನಾವು ಒಬ್ಬರಿಗೆ ಅಲ್ಲ, ತುಂಬ ನಿರ್ಗತಿಕರು ಅಥವಾ ತುಂಬ ನಿಸ್ಸಹಾಯಕರಾದವರಿಗೆ 3-4 ಜನನ ಗುರುತು ಮಾಡಿ ನಾವು ಇವತ್ತು ಆ ಕೆಲಸ ಮಾಡ್ತಾಯಿದ್ದೀವಿ ಗೆಳೆಯರೇ. ಇವರೊಬ್ಬರೇ ಅಲ್ಲ, ನಿಮ್ಮ ಸಹಾಯ ದೊಡ್ಡದು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಜ್ಜಿ, ಇದನ್ನು ಗೆಳೆಯರು, ನಮ್ಮ ಗೆಳೆಯರು ನೀವು ಹಂಚ್ಕೊಂಡಿದ್ದೀರಲ್ಲ, ಏನಾದರೂ ನನಗೆ ಸಹಾಯ ಬೇಕು, ನನ್ನ ಹತ್ರ ಅಕೌಂಟ್ ನಂಬರ್ ಇಲ್ಲ ಅಲ್ವಾ, ಮಾತಾಡಿ ಅವ್ರು ಕಳಿಸಿದ್ದಾರೆ. ಒಂದು ಪಾಪ ಹೆಲ್ಪ್ ಮಾಡಿದ್ದಾರೆ. ನಿನ್ನನ್ನು ನೋಡಿ ನಮ್ಮ ಬದುಕಿನ ಬುತ್ತಿಯಿಂದ ನಮಗೆ ತಲುಪಿಸಿದೆ. ಏನು ಅನಿಸುತ್ತೆ ಅಜ್ಜಿ, ಹೇಳೋದು ಏನಂದ್ರೆ ಅವ್ರು ಸಂತೋಷ ಪಟ್ಟು ಕೊಟ್ಟಾರ, ನನ್ನ ನೋಡಿ ನಂಗೆ ಸಂತೋಷ ಆಯ್ತು. ಸಂತೋಷ ಆಯ್ತಾ? ಸಾಕಲ್ವಾ ಗೆಳೆಯರೇ? ಈ ಖುಷಿ, ಈ ಸಂತೋಷ ನಿರಂತರವಾಗಿ ಅಜ್ಜಿಗೆ ಮುಂದಿನ ಬಾಳಲ್ಲಿ ಅವ್ರ ಆರೋಗ್ಯ ಬೆಳಗಲಿ, ಅವರು ಚೆನ್ನಾಗಿರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಅಜ್ಜಿದು ಮುಗಿಸ್ತೀನಿ. ಮತ್ತೆ ಮುಂದೆ ಇನ್ನೊಬ್ರು ಇದ್ದಾರೆ, ಬನ್ನಿ ಅವ್ರನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಅದು ಊಟಕ್ಕೆ ಆಯ್ಕಲ್ಲ, ನಮ್ಮ ಕಾಫಿ ತಿಂಡಿಗೆಲ್ಲ ಯಾರು ಕೊಡ್ತಾರೆ? ಇಷ್ಟು ದಿನ 1 ವರ್ಷದ ಈಚೆಗೆ 3,000 ರೂಪಾಯಿ ಸಂಬಳ 10,000 ರೂಪಾಯಿ ಸಂಬಳ. 3 ವರ್ಷ ಆಯ್ತು ಫ್ಯಾಕ್ಟ್ರಿ ಬಿಟ್ಟು. ಆವಾಗ ಚಂದ ತಿಂದರೆ ಬಾಡಿಗೆ ಎಲ್ಲ ಕೊಟ್ಟೆ. ಈಗ ಇದರಲ್ಲಿ ಎಂತ ಸಿಕ್ಕತ್ತೆ? ಬಾಡಿಗೆ ಕೊಡೋಕೆ ಎಂತ ಸಿಗ್ತದೆ? ದಿವ್ಸಕ್ಕೆ 50 ರೂಪಾಯಿ ಹಾಕೋದು ಕಷ್ಟ. ಯಾಕೆ ಅಳ್ತೀಯ ಅಜ್ಜಿ? ನೆನೆಸ್ಕೊಂಡು ತಗೋ, ಒರೆಸ್ಕೊ. ಅಜ್ಜಿ ಪಾಡ ಪಾಪ, ಅವತ್ತಿಂದ ಇವತ್ತವರೆಗೂ ಇದೇ ಪಾಡೆ ಪಾಪ. ಅಜ್ಜಿ ದುಡಿಬೇಕು, ಅಜ್ಜಿ ಮಾಡ್ಕೋಬೇಕು, ಅಜ್ಜಿ ಇರಬೇಕು. ಹಿಂದಿನ ಎಪಿಸೋಡ್ಗಳನ್ನ ನೋಡ್ಬೋದು. ಒಂದು ವಿಡಿಯೋ ಮಾಡಿದ್ದೆ, ಅಜ್ಜಿ ಕಡಲೆಕಾಯಿ ಮಾರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ. ಎಲ್ಲಿರ್ತಾರೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಅಲ್ಲಿರ್ತಾರೆ ನಿರಂತರವಾಗಿ. ಎಷ್ಟು ವರ್ಷದಿಂದ ಇದ್ದೀರಿ ಅಜ್ಜಿ? 3 ವರ್ಷದಿಂದ ಸತತವಾಗಿ ಇಲ್ಲೇ ಇರ್ತಾರೆ. ಗಾಳಿ ಮಳಿ ಚಳಿ ಅನ್ನದೆ ಅವರು ಕಡಲೆಕಾಯಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಜ್ಜಿನ ಯಾಕೆ ಮಾತಾಡ್ಸಕ್ ಬಂದೆ ಅಂತಂದ್ರೆ, ನೀವು ಹೆಲ್ಪ್ ಮಾಡಿದ್ರಿ, ಇಂಥವ್ರಿಗೆ ಅಂತಲ್ಲ ಯಾರಿಗಾದ್ರೂ ಮಾಡಿ ಅಂತ ನನ್ನ ಅಕೌಂಟಿಗೆ ಅಮೌಂಟ್ ಹಾಕಿದ್ರಿ. ಅದಕ್ಕೆ ಈ ಅಜ್ಜಿನ ನಾನು ಹುಡುಕೊಂಡು ಬಂದು ಕೈಲೇ ಆದಷ್ಟು ಶಕ್ತಿ ಇರುವಷ್ಟು ದುಡ್ಡಿನಿಂದ ಎಲ್ಲವೂ ಸಾಲವನ್ನು ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಅವ್ರ ಜೊತೆಗಿದ್ದೀವಿ, ಅಜ್ಜಿ ಜೊತೆಗಿದ್ದೀವಿ, ಮಕ್ಕಳಾಗಿದ್ದೀವಿ, ಮೊಮ್ಮಕ್ಕಳಾಗಿದ್ದೀವಿ, ಚೆನ್ನಾಗಿರಲಿ ಅಂತ ಹೇಳ್ತಾ ಅವ್ರ ಆರೋಗ್ಯ ಚೆನ್ನಾಗಿದೆ, ಅದು ಭಾಳ ಖುಷಿಯಾದ ವಿಚಾರ. ಅದಕ್ಕೆ ಈ ಒಂದು ಸಣ್ಣ ಕಾಣಿಕೆಯನ್ನು ಯಾವಾಗಲೂ ಒಂದು ಹೇಳ್ತಾರೆ ಗೆಳೆಯರೆ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು, ದಾನ ಯಾವತ್ತು ಅಂತ ಹೇಳ್ತಾರೆ. ಇದನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ಬೇಕಾ, ಇದನ್ನೆಲ್ಲ ಹೇಳ್ಬೇಕಾ? ಈ ಸಣ್ಣ ಪುಟ್ಟ ಸೇವೆ ಮಾಡಿದ್ದು ಕೂಡ ಜಗತ್ತಿಗೆ ಗೊತ್ತಾಗ್ಬೇಕಾ?
ಇದು ಯಾವುದೋ ನಮ್ಮ ಪ್ರಚಾರಕ್ಕಲ್ಲ ಗೆಳೆಯರೇ, ಇದು ದಯವಿಟ್ಟು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ, ಇನ್ನೊಬ್ರು ಯಾರೋ ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾ ಇರೋದು. ಅಜ್ಜಿನ ನೀವು ಮಾತಾಡಿಸ್ಬೋದು ಯಾವಾಗಲಾದರೂ. ಪುನೀತ್ ಸರ್ ಸಮಾಧಿಗೆ ಬಂದಾಗ ಅಜ್ಜಿ ನಿಮ್ಗೆ ಸಿಗ್ತಾರೆ, ಇರ್ತಾರೆ. ಯಾರಾದರೂ ಕಡಲೆಕಾಯಿ ಅಜ್ಜಿ ಅಂದರೆ, ಈ ಮಾರೋ ಅಜ್ಜಿ ಅಂದರೆ ಯಾರಾದರೂ ತೋರಿಸ್ಬಿಡ್ತಾರೆ. ಅವಾಗ ಅಲ್ಲಿ ಕೂತಿರ್ತಿದ್ರು, ಜಾಗ ಚೇಂಜ್ ಆಗಿದೆ ಗಿಡದ ಕೆಳಗೆ. ಈಗ ಇಲ್ಲೇ ಒಂದು ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಹಿಂದೆ ಕೂತಿದ್ದಾರೆ. ಯಾವಾಗಲಾದರೂ ಬಂದರೆ ಮೀಟ್ ಮಾಡಿ. ನೀವು ತಲುಪಿಸಿರುವಂಥ, ನೀವು ಸಹಾಯ ಮಾಡಿದಂಥ ನಿಮ್ಮ ಬದುಕಿನ ಒಂದು ತುತ್ತು ಊಟವನ್ನು ಅಜ್ಜಿಗೆ ಕೊಡು ಅಂತ ಹೇಳಿದರೆ ಆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಅಜ್ಜಿ, ಒಂದು ಸಣ್ಣ ಕಾಣಿಕೆ ಸ್ವೀಕರಿಸ್ಬೋದು. ಅಜ್ಜಿಗೇನು ಮಾತಾಡೋಕ್ಕಾಗ್ತಿಲ್ಲ, ಕೈಯೆಲ್ಲ ಗಡಗಡ ನಡುಗುತ್ತಂತೆ, ಕೈಯೆಲ್ಲ ಗಡಗಡ ನಡುಗುತ್ತಂತೀರಿ. ಹೀಗೆ ಗೆಳೆಯರೇ, ಇಂಥವ್ರ ಬದುಕು ಹಸನಾಗಲಿ, ಇವರು ಬೆಳಗಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ಇವರಿಗೆ. ಇನ್ನೇನು ಹೇಳೋಕ್ಕಾಗುತ್ತೆ, ಭಾಳ ಖುಷಿ ತರುತ್ತೆ ನನಗಂತೂ ಇಂಥ ಕೆಲಸ ಮಾಡೋದಕ್ಕೆ. ಅದಕ್ಕೆ ನೀವು ಕಾರಣ ಗೆಳೆಯರೇ. ಮತ್ತೆ ಇಂಥವ್ರನ್ನ ಹುಡುಕಿ ಇಂಥ ಸಣ್ಣ ಸಣ್ಣ ಸೇವೆಗಳನ್ನು ನಾನು ಇವರಿಗೆ ಸಾಧ್ಯ ಆದರೆ ಅದು ನಿಮ್ಮಿಂದ. ನೀವು ಹೇಳಿದಂತೆ ಮುಂದಕ್ಕೆ ಪ್ರಯಾಣ ನಡೀತೀನಿ ಅಂತ ಹೇಳ್ತಾ, ಇವತ್ತಿನ ಬದುಕಿನ ಬುದ್ಧಿಯ ಈ ಕಥೆ ನಿಮಗೆ ಮುಗಿಸ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ಕಥೆಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ. ಸರಿನಾ? ಬರಲಾ?